ಸಂಪುಟ ವಿಸ್ತರಣೆ ಮತ್ತೆ ಮುಂದಕ್ಕೆ. ರಾಜ್ಯ ನಾಯಕರ ಪಟ್ಟಿ ಒಪ್ಪದ ರಾಹುಲ್ ಗಾಂಧಿ. ಪಟ್ಟಿಗೆ ಸಹಮತ ಸಿಗದ ಕಾರಣ ರಾಹುಲ್ ಗಾಂಧಿ ಸಭೆ ಕೇವಲ 5 ನಿಮಿಷದಲ್ಲೇ ಮುಕ್ತಾಯ. ಈ ಸುದ್ದಿಗಳನ್ನು ನೋಡೋಣ ಸಂಪುಟ ಕಗ್ಗಂಟು ನ್ಯೂಸ್ ಟಾಪ್ನಲ್ಲಿ. ರಾಜ್ಯ ಸಂಪುಟ ವಿಸ್ತರಣೆ ಎಂಬ ಗಜಪ್ರಸವಕ್ಕೆ ಇನ್ನೂ ಕೂಡ ಸಮಯ ಕೂಡಿ ಬಂದಿಲ್ಲ. ಬಹು ನಿರೀಕ್ಷೆಗಳೊಂದಿಗೆ ಬೆಂಗಳೂರಿನಿಂದ ದೆಹಲಿಗೆ ವಿಮಾನ ಹತ್ತಿದ್ದ 30ಕ್ಕೂ ಅಧಿಕ ಶಾಸಕರು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಸದ್ಯಕ್ಕೆ ವೇಟಿಂಗ್ ಲಿಸ್ಟ್ನಲ್ಲಿ ಇಡಬೇಕಿದೆ. ಇನ್ನೇನು ಆಗೆ ಹೋಯಿತು ಎಂಬಂತೆ ಕಂಡ ಸಂಪುಟ ವಿಸ್ತರಣೆ ವಿಚಾರ ಮತ್ತೆ ನೆನೆಗುದಿಗೆ ಬಿದ್ದಿದೆ. ಅಂದ್ರೆ ಇನ್ನೊಂದು ವಾರ ಮುಂದೂಡಿಕೆ ಆಗಿದೆ. ಮೊನ್ನೆ ರಾಹುಲ್ ಗಾಂಧಿ ಜೊತೆಗಿನ ಹೈ ಪ್ರೊಫೈಲ್ ಮೀಟಿಂಗ್ ಬಳಿಕ ಸಂಪುಟ ವಿಸ್ತರಣೆ ಇನ್ನೊಂದು ವಾರ ಪೋಸ್ಟ್ಪೋನ್ ಆಗಿದೆ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ರಾಹುಲ್ ಗಾಂಧಿ ಜೊತೆಗಿನ ರಾಜ್ಯ ನಾಯಕರ ಸಭೆಯಲ್ಲಿ ಹೊಸ ಸಚಿವರ ಪಟ್ಟಿ ಫೈನಲ್ ಆಗಬೇಕಿತ್ತು. ಆದ್ರೆ ರಾಜ್ಯ ನಾಯಕರು ನೀಡಿರುವ ಪಟ್ಟಿಗೆ ರಾಹುಲ್ ಗಾಂಧಿ ಸಹಮತ ವ್ಯಕ್ತಪಡಿಸಿಲ್ಲ. ವಿ ವಿಲ್ ರೀವರ್ಕ್ ಆನ್ ದಿಸ್ ಅಂತ ಹೇಳಿದ್ದಾರೆ. ಅದಕ್ಕೆ ಕಾರಣ ರಾಜ್ಯ ನಾಯಕರು ಒಯ್ದ ಪಟ್ಟಿ. ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ಈ ಮೂವರ ಪಟ್ಟಿಯಲ್ಲೂ ಹಿರಿಯರು ರಾರಾಜಿಸಿದ್ರು. ಆದ್ರೆ ಯುವ ಮುಖಗಳ ಮಂತ್ರ ಜಪಿಸ್ತಾ ಇರುವ ರಾಹುಲ್ ಗಾಂಧಿ ಸಂಪೂರ್ಣ ಹೊಸ ಸಚಿವರ ಪಟ್ಟಿ ಸಿದ್ಧಪಡಿಸಿ ಅಂತ ಸೂಚಿಸಿದ್ದಾರೆ. ಹೈಕಮಾಂಡ್ ಜೊತೆಗೆ ಚರ್ಚೆ ನಡೆಸಿದೀವಿ, ಹೈಕಮಾಂಡ್ ಮಾರ್ಗದರ್ಶನ ಕೊಟ್ಟಿದೆ, ದೆಹಲಿಯವರು ಹೇಳಿದಂತೆ ನಾನು ಸಂಪುಟ ವಿಸ್ತರಣೆಗೆ ಸಿದ್ಧತೆ ನಡೆಸಿದ್ದೀನಿ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಚಿವ ಸಂಪುಟಕ್ಕೆ ಬಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ದೆಹಲಿಯವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದೀವಿ. ಅವರೇನು ಮಾರ್ಗದರ್ಶನ ಕೊಡಬೇಕು ಕೊಟ್ಟಿದ್ದಾರೆ. ಅವ್ರು ಯಾವಾಗ ಹೇಳ್ತಾರೋ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಪಟ್ಟಿಗೆ ಸಹಮತ ಸಿಗದ ಕಾರಣ ರಾಹುಲ್ ಗಾಂಧಿ ಸಭೆ ಕೇವಲ 5 ನಿಮಿಷದಲ್ಲಿ ಮುಕ್ತಾಯ ಆಗಿದೆ. ಮೊನ್ನೆ ಸಂಜೆ 7:30ಕ್ಕೆ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ಇನ್ನೊಂದು ಸುತ್ತು ಸಭೆ ನಡೆಯಿತು. ಮೊದಲಿಗೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಜೊತೆ ಪ್ರತ್ಯೇಕ ಮಾತುಕತೆ ಮಾಡಿದ್ರೆ, ವೇಣುಗೋಪಾಲ್ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಜೊತೆ ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಗೂ ಸಾಮೂಹಿಕ ಮಾತುಕತೆ ನಡೆಸಿದ್ರು. ಹೊಸ ಸಚಿವ ಸಂಪುಟದ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಲಾಯಿತು. ಮೊದಲ ಪಟ್ಟಿಯಲ್ಲಿ ಕೆಲ ಹಿರಿಯರಿಗೆ ಲಾಸ್ಟ್ ಚಾನ್ಸ್ ನೀಡಲಾಗಿದ್ರೆ, ಈಗಿನ ವಿಸ್ತರಣೆಯಲ್ಲಿ ಹೊಸಬರಿಗೆ ಫಸ್ಟ್ ಚಾನ್ಸ್ ನೀಡೋ ಬಗ್ಗೆ ನಿರ್ಧರಿಸಲಾಗಿದೆ. ಸಂಪುಟ ವಿಸ್ತರಣೆಯ ಮಾನದಂಡವನ್ನ ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ಚರ್ಚಿಸಲಾಗಿದ್ದು, 60% ಸ್ಥಾನವನ್ನ ಹೊಸಬರಿಗೆ ನೀಡಲು ನಿರ್ಧರಿಸಲಾಗಿದೆ. ಬಾಕಿ ಇರುವ 40% ಸ್ಥಾನದಲ್ಲಿ ಹಿಂದಿನ ಸಚಿವರೇ ರಿಪೀಟ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ 20 ಮಂದಿ ಸಚಿವರಾದ್ರೆ 12 ಮಂದಿ ಹೊಸ ಮುಖಗಳಿಗೆ ಅವಕಾಶ ಸಿಗೋ ಸಾಧ್ಯತೆ ಹೆಚ್ಚಿದೆ. ಆದ್ರೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿದ್ದ ಯಾವ 12 ಮಂದಿ ಸಚಿವರು ಈ ಬಾರಿ ಅವಕಾಶ ವಂಚಿತರಾಗ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಈ ಬಾರಿಯ ಸಂಪುಟ ವಿಸ್ತರಣೆಗೆ 60-40 ಫಾರ್ಮುಲಾ ಸಿದ್ಧಪಡಿಸಲಾಗಿದ್ದು, 60% ಸ್ಥಾನ ಹೊಸಬರಿಗೆ ನೀಡಲು ನಿರ್ಧರಿಸಲಾಗಿದೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಅನುಕೂಲವಾಗುವ ದೃಷ್ಟಿಯಿಂದ ಸಂಪುಟ ರಚನೆ ಮಾಡಲಾಗ್ತಾ ಇದ್ದು, ಕನಿಷ್ಠ ಮುಂದಿನ 20 ವರ್ಷ ರಾಜಕಾರಣ ಮಾಡಬಲ್ಲ ಸಮರ್ಥರಿಗೆ ಮಣೆ ಹಾಕುವ ಮೂಲಕ ಹೊಸ ನಾಯಕತ್ವ ಬೆಳೆಸೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಅದರಲ್ಲೂ ದಲಿತ ಮತ್ತು ಹಿಂದುಳಿದ ನಾಯಕರಿಗೆ ಹೆಚ್ಚಿನ ಮಾನ್ಯತೆ ಈ ಬಾರಿ ಸಿಗಲಿದೆ. ಜೊತೆಗೆ ಜಾತಿವಾರು ಮತ್ತು ಪ್ರದೇಶವಾರು ಸಮೀಕರಣಗಳನ್ನು ಸಹ ಮಾಡಲಾಗ್ತಾ ಇದ್ದು, ಈ ಬಾರಿ ಜಾತಿ ಜೊತೆಗೆ ವಿದ್ಯಾರ್ಹತೆ ಸಹ ಪರಿಗಣಿಸೋದಕ್ಕೆ ಹೈಕಮಾಂಡ್ ಮುಂದಾದಂತೆ ಕಾಣ್ತಾ ಇದೆ. ಅತ್ತ ಪ್ರತ್ಯೇಕ ಪರ್ಯಾಯ ವ್ಯವಸ್ಥೆಯ ಮೂಲಕ ರಾಹುಲ್ ಗಾಂಧಿ ಸಹ ಕೆಲ ನಾಯಕರ ಹೆಸರು ತರಿಸಿಕೊಂಡಿದ್ದಾರೆ. ಹೀಗಾಗಿ ಈ ಪಟ್ಟಿಗೆ ರಾಹುಲ್ ಗಾಂಧಿಯಿಂದಲೇ ಅಂತಿಮ ಮುದ್ರೆ ಬೀಳಲಿದೆ. ಎಲ್ಲವೂ ರೆಡಿಯಾದ ಬಳಿಕ ಹೈಕಮಾಂಡ್ ಬುಲಾವ್ ಕೊಡ್ತಿದ್ದಂತೆ ಮುಂದಿನ ವಾರ ರಾಜ್ಯ ನಾಯಕರು ದೆಹಲಿಗೆ ತೆರಳಲಿದ್ದಾರೆ. 60-40 ಮಾಡೆಲ್ ಬಗ್ಗೆ ಪ್ರತಿಕ್ರಿಯಿಸಿರುವ ಹಾಲಿ ಸಚಿವ ಸತೀಶ್ ಜಾರಕಿಹೊಳಿ, ಹೊಸಬರಿಗೆ ಅವಕಾಶ ಕೊಟ್ರೆ ಒಳ್ಳೇದೇ ಆಗುತ್ತೆ, ಇದರಿಂದ ಪಕ್ಷಕ್ಕೆ ಒಳಿತಾಗಲಿದ್ದು ಭವಿಷ್ಯದ ನಾಯಕರು ಹುಟ್ಟಲಿದ್ದಾರೆ ಅಂದಿದ್ದಾರೆ. ಅವ್ರದ್ದು ಇದೆ, ಹೊಸಬ್ರಿಗೆ ಕೊಡಬೇಕಂತ ಒಂದು ಆಸೆ ಇದೆ ಅವರಿಗೆ. ಕೊಡೋದ್ರಿಂದ ಒಳ್ಳೇದು, ಯಾಕಂದ್ರೆ ಹೊಸ ಲೀಡರ್ಶಿಪ್ ಬರ್ತೈತೆ, ಸೊ ಪಾರ್ಟಿಗೆ ಅಸೆಟ್ ಆಗ್ತಾರೆ. ಹೊಸಬ್ರು ಕೆಪಾಸಿಟಿ ಇದ್ರೆ ಅಂತನೂ ಇಂಡಕ್ಟ್ ಮಾಡಬೇಕು. ಈ ಬಾರಿ ಸಚಿವರಾಗಲು ಉತ್ಸುಕರಾಗಿರುವ ಶಾಸಕರು ಸಹ ಮಾತನಾಡಿದ್ದು, ನಮಗೆ ಅವಕಾಶ ಸಿಕ್ಕರೆ ಜವಾಬ್ದಾರಿ ಹೊರಲು ರೆಡಿ ಅಂದಿದ್ದಾರೆ. ಆದರೆ ಹೊಸಬರಿಗೆ ಚಾನ್ಸ್ ಕೊಡೋದ್ರಿಂದ ಪಕ್ಷ ಹಾಗೂ ಸರ್ಕಾರಕ್ಕೆ ಹೊಸ ಚೈತನ್ಯ ಮೂಡಲಿದೆ ಅಂತಾರೆ. ಮಾಡಿದ್ದೀನಿ ಹೈಕಮಾಂಡ್ ಹತ್ರ ಪೂರ್ಣ ಪ್ರಮಾಣದಲ್ಲಿ ಮನವಿ ಮಾಡಿದ್ದೀನಿ. ನನ್ನ ಮೇಲೆ ಒಂದು ನಂಬಿಕೆ ಇಡಿ. ನೀವು ಅವಕಾಶ ಕೊಟ್ಟರಲ್ವಾ, ನನಗೊಂದು ಕೆಲಸ ಮಾಡೋಕ್ಕೆ ಗೊತ್ತಾಗೋದು. ಒಂದು ಹೊಸ ಮುಖಕ್ಕೆ ಅವಕಾಶ ಕೊಟ್ಟು ನೋಡಿ. ಒಂದು ಹೊಸ ಮುಖಕ್ಕೆ ಅವಕಾಶ ಕೊಟ್ಟರಲ್ವಾ, ಅವ್ರ ತಲೆ ಒಳಗಡೆ ಇರೋದು ಬರೋದು ಪ್ರೆಸೆಂಟ್ ಮಾಡೋದು. ಅವಕಾಶ ಸಿಕ್ಕಲಿ ನಮಗೂ. ಮೈಸೂರು ಭಾಗಕ್ಕೆ ಇನ್ನೊಂದು ಕೊಡಬೇಕು ಅಂತ ಅನ್ನೋದು ನಮ್ಮೆಲ್ರಿಗೂ ಆಸೆ. ಅದನ್ನು ಯಾರು ಕೊಡ್ತದೆ ಹೈಕಮಾಂಡ್ ತೀರ್ಮಾನ ಮಾಡಿ ಕೊಡಲೇಬೇಕು ಮೈಸೂರಿಗೆ ಅಂತ ಅನ್ನೋದು ನಮ್ಮ ಅನಿಸಿಕೆ. ಏಕೆಂದರೆ ಮೈಸೂರು ದೊಡ್ಡ ಜಿಲ್ಲೆ.